ವಾಲ್ಮೀಕಿಗೆ ಬ್ರಹ್ಮದೇವ ಹೇಳ್ತಾ ಇದ್ದಾನೆ, ನೀನೇನು ಯೋಚನೆಯನ್ನು ಮಾಡಬೇಡ, ನೀನು ಏನು ರಾಮಾಯಣದ ರಚನೆ ಮಾಡ್ತೀಯಾ, ಆ ರಚನೆ ಮಾಡಿದ್ದು ಅದರ ಪ್ರಕಾಶನ, ಅದರ ವಿತರಣೆ ಅಂದರೆ ಅದರ ಪಬ್ಲಿಕೇಷನ್ನು, ಡಿಸ್ಟ್ರಿಬ್ಯೂಷನ್ನು ಎಲ್ಲ ತಾನೇ ನೀನೇನು ಚಿಂತೆ ಮಾಡಬೇಡ ಅಂತ ನೋಡ್ತೀವಿ. ನಾವು ಏನೋ ಒಂದು ಸ್ವಲ್ಪ ಬರೆದ್ಬಿಟ್ಟು ಯಾರು ಮುದ್ರಣ ಮಾಡ್ತಾರೋ, ಏನು ಮಾಡ್ತಾರೋ, ಅವರು ಕೈ ಹಿಡಿ ಕಾಲು ಹಿಡಿ ಏನೆಲ್ಲ ಕಷ್ಟಪಡ್ತಾರೆ ಜನ ನೋಡ್ತೀವಲ್ವಾ. ಏನು ಯೋಚನೆ ಮಾಡಬೇಡ, ನೀನು ರಚನೆ ಮಾಡುವಂಥ ರಾಮಾಯಣ ಯಾವತ್ ತಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನೀನು ರಚನೆ ಮಾಡುವಂತಹ ಕಾವ್ಯ ಇದೆಯಲ್ಲ, ರಾಮಾಯಣ ಇದೆಯಲ್ಲ, ಅದು ಎಲ್ಲಿಯವರೆಗೂ ಇರ್ತದೆ, ಎಲ್ಲಿಯವರೆಗೂ ಈ ಜಗತ್ತಿರ್ತದೆ, ಎಲ್ಲಿಯವರೆಗೂ ನದಿ ಪರ್ವತ ಗುಡ್ಡ ಇವೆಲ್ಲವೂ ಇರ್ತದೆ, ಅಲ್ಲಿಯವರೆಗೂ ಲೋಕದಲ್ಲಿ ರಾಮಾಯಣ ಇರ್ತದೆ. ಎಷ್ಟು ಸತ್ಯವಾದ ಮಾತು.